ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಉಲ್ಲನ್ನಿನ ನೆಕ್ಸ್ಟ್ ಡಿಸೈನ್ ಯಾವುದು ಅಂತ ನೋಡೋಣ. ಫ್ರೆಂಡ್ಸ್, ನಾವು ಈಗಾಗಲೇ ಉಲ್ಲನ್ನಲ್ಲಿ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕಬೇಕು, ನಾಟನ್ನು ಹೇಗೆ ಹಾಕಬೇಕು, ಸಿಂಗಲ್ ಕ್ರೋಶೆಯನ್ನು ಹೇಗೆ ಹಾಕಬೇಕು, ಹಾಗೆ ಡಬಲ್ ಕ್ರೋಶೆಯನ್ನು ಹೇಗೆ ಹಾಕಬೇಕು ಅಂತ ಡೀಟೇಲಾಗಿ ನಾವು ನೋಡಿಯಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ತ್ರಿಬಲ್ ಕ್ರೋಶೆಯನ್ನು ಹೇಗೆ ಹಾಕೋದು ಅಂತ ನೋಡೋಣ. ಇದು ತುಂಬ ರೇರ್ ಆಗಿ ಬರೋದು, ಬಟ್ ನಾವು ಕಲಿಬೇಕಾದ್ರೆ ಎಲ್ಲದನ್ನು ಕಲಿತ್ಬಿಟ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು ನಾನು ಇವತ್ತು ತ್ರಿಬಲ್ ಕ್ರೋಶೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಫಸ್ಟಿಂಗ್ ನಾವು ಏನೇ ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ಚೈನನ್ನು ಹಾಕ್ಕೋಬೇಕು ಅಂತ. ಹೌದಾ? ಈಗ ಅದಕ್ಕಾಗಿ ನಾನು ಫಸ್ಟು ನಾಟನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಬೇಸಿಕ್ ನಾವು ಏನು ಡಿಸೈನ್ ಮಾಡ್ತಾ ಇಲ್ಲ, ಬೇಸಿಕ್ಕನ್ನು ಕಲಿತಾ ಇರೋದಕ್ಕೋಸ್ಕರ ನಾವು ಫಸ್ಟ್ ಏನು ಮಾಡೋಣ, ಒಂದಷ್ಟು ಚೈನ್ಗಳನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನಮ್ಮ ವಿಡಿಯೋಗಳನ್ನು ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ನಮ್ಮ ಚಾನಲಲ್ಲಿ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಫ್ರೆಂಡ್ಸ್, ಹಾಗೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸೈನನ್ನು ಮುಂದುವರ್ಸೋಣ ಬನ್ನಿ. ಚೈನ್ ಹಾಕೋದು ಇನ್ ಡೀಟೇಲಾಗಿ ನೀವು ಆ ವಿಡಿಯೋದಲ್ಲಿ ನೋಡಿದ್ದೀರಾ. ನಾನು ಒಂದು ಇಷ್ಟು ಹಾಕಿ ತೋರಿಸ್ತೀನಿ ನೋಡಿ. ಡಬಲ್ ಕ್ರೋಶೆಗೂ ತ್ರಿಬಲ್ ಕ್ರೋಶೆಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನಾವು ಇಲ್ಲಿ ಏನು ಮಾಡಬೇಕು, ಕ್ರೋಶದ ಮೇಲೆ ನಾವು ಡಬಲ್ ಕ್ರೋಶೆ ಹಾಕಬೇಕಾದ್ರೆ ಕ್ರೋಶದ ಮೇಲ್ಗಡೆ ಒಂದು ಸಾರಿ ಉಲ್ಲನನ್ನು ಸುತ್ತಕೊಂಡಿದ್ವಿ. ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಹಾಕಬೇಕಾದ್ರೆ ಉಲ್ಲನಿನ ಮೇಲೆ ಅಂದರೆ ಕ್ರೋಶದ ಮೇಲೆ 2 ಸರಿ ನಾವು ದಾರವನ್ನು ಸುತ್ಕೊತೀವಿ. ಹಾಗೆ ಇಲ್ಲಿ 3 ಚೈನುಗಳನ್ನು ಬಿಟ್ಟು 4ನೇ ಚೈನಿಗೆ ನಾವು ಹಾಕ್ತೀವಿ. ಕ್ರೋಶವನ್ನು 4ನೇ ಚೈನಿನ ಒಳಗಡೆ ಹಾಕ್ತೀವಿ. ಹಾಕಿ ಈ ಎಡಗೈಯಲ್ಲಿ ಇರುವ ದಾರವನ್ನು ಎಳ್ಕೊತೀವಿ. ಹಾಗೆ ನೋಡಿ, ನಮಗೆ ಇಲ್ಲಿ ಕ್ರೋಶದ ಮೇಲುಗಡೆ 4 ದಾರಗಳು ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ 2 ದಾರಗಳನ್ನು ನಾವು ತೆಗಿತಾ ಬರಬೇಕು. ಫಸ್ಟಿಗೆ ನಾವು ಇಲ್ಲಿ ಮುಂದಿರುವ 2 ದಾರವನ್ನು ತೆಗಿತೀವಿ. ಆವಾಗ ಈ 2 ದಾರ ಒಂದು ದಾರ ಆಗುತ್ತೆ. ಆ ಒಂದು ದಾರವನ್ನು ಈ ದಾರ ಸೇರಿಸಿ ಆ 2 ದಾರವನ್ನು ತೆಗಿತೀವಿ. ಇದು ಕೂಡ ಒಂದು ದಾರ ಆಗುತ್ತೆ. ಆಮೇಲೆ ಇಲ್ಲಿ ಬಂದ ಒಂದು ದಾರದ ಜೊತೆಗೆ ಈ ದಾರವನ್ನು ತೆಗಿತೀವಿ. ನಾನೀಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಜಸ್ಟು ಫಸ್ಟು ಈ 2 ದಾರವನ್ನು ತೆಗಿಬೇಕು. ಈಗ ನಮ್ಮ ಹತ್ರ 3 ದಾರ ಉಳಿದಿದೆ. ಈಗ ಈ 2 ದಾರವನ್ನು ಕ್ರೋಶದ ಒಳಗಡೆಯಿಂದ ತೆಗಿಬೇಕು. ಈಗ 2 ದಾರ ಕ್ರೋಶದಲ್ಲಿ ಉಳಿದಿದೆ. ಮತ್ತೆ ಕ್ರೋಶದಲ್ಲಿ ದಾರವನ್ನು ತಗೊಂಡು ಹೀಗೆ ಲಾಸ್ಟ್ 2 ಚೈನ್ಗಳನ್ನು ನಾವು ತೆಗಿಬೇಕು. ಇನ್ನೊಂದು ಸರಿ ನೋಡ್ಕೊಳ್ಳಿ. ಕ್ರೋಶಕ್ಕೆ ಉಲ್ಲನನ್ನು 2 ಸರಿ ನಾವು ಸುತ್ಕೊಬೇಕು. ಸುತ್ತಕೊಂಡು ಚೈನಿನ ಒಳಗಡೆ ಕ್ರೋಶವನ್ನು ಹಾಕಿ ದಾರವನ್ನು ತೆಕ್ಕೊಬೇಕು. ದಾರವನ್ನು ತೆಕ್ಕೊಂಡಾದಮೇಲೆ ಕೊನೆಯಲ್ಲಿ ಇರುವ 2 ದಾರವನ್ನು ಒಂದು ದಾರವನ್ನಾಗಿ ಮಾಡಬೇಕು. ಮತ್ತೆ ಕ್ರೋಶದಿಂದ ದಾರ ತಗೊಂಡು ಮತ್ತೆ ಮೊದಲಿಗೆ ಉಳಿದಿರೋ 2 ದಾರವನ್ನು ಒಂದು ದಾರವನ್ನಾಗಿ ಮಾಡಬೇಕು. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ಉಳಿದ 2 ದಾರವನ್ನು ಒಂದು ದಾರವನ್ನಾಗಿ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್? ಇದು ನಮಗೆ ತೋರಣಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟು ಬಿಟ್ಟು ಶಾಲಿಗೆಲ್ಲ ತುಂಬ ದೊಡ್ಡ ಡಿಸೈನ್ ಆದ ಹಾಗೆ ಆಗುತ್ತೆ. ನಾವು ಆದರೂ ಕೂಡ ಯೂಸ್ ಮಾಡೋರು ಮಾಡ್ತಾರೆ. ಇದನ್ನೇ ಸಣ್ಣದಾಗಿ ಹಾಕಿದ್ರೆ ನಾವು ತ್ರಿಬಲ್ ಕ್ರೋಶೆಯನ್ನು ಇಲ್ಲಿ 4 ಚೈನನ್ನು ನಾವು ಬಿಟ್ಟಿವಿ ಅಲ್ವಾ, 3 ಚೈನನ್ನು ಬಿಟ್ಟು 4ನೇ ಚೈನಿಗೆ ಹಾಕಿದ್ವಿ ಅಲ್ವಾ.
ಅದೇ ರೀತಿಯಾಗಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನಾವೇನಾದ್ರು ಮುಂಚೆ ಹಾಕಿದ್ರೆ ಡಬಲ್ ಕ್ರೋಶೆ ಅಷ್ಟೇ ಉದ್ದಕ್ಕೆ ತಗೊಂಡು ಹಾಕಬಹುದು. ಆವಾಗ ಏನಾಗುತ್ತೆ, ಸ್ವಲ್ಪ ದಪ್ಪವಾಗಿ ಬರುತ್ತೆ ನಮ್ಮ ಡಿಸೈನು, ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಆ ರೀತಿಯಾಗಿ ಮಾಡ್ಕೊಬೋದು. ಒಂದು ಚೈನ್ಗಳನ್ನು ನಾವು ಬಿಡದೆ ಇಲ್ಲಿ ಹಾಕೋತಾ ಹೋಗಬೇಕು. ನಿಮಗೆ ಹಾಕೋದು ಗೊತ್ತಾಯಿತು ಅಂತ ಅಂದ್ಕೊತೀನಿ. ಈಗ ನಾನು ಪೂರ್ತಿ ಮುಗಿಸ್ಕೊಂಡು ಬರ್ತೀನಿ, ಅಂದರೆ ಇಲ್ಲಿವರೆಗೂ ಮುಗಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಇದಕ್ಕೂ ಮತ್ತು ಡಬಲ್ ಕ್ರೋಶಾಯ್ ಹಾಕಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಪೂರ್ತಿ ಮುಗಿಸ್ಕೊಂಡು ಬಂದುಬಿಡ್ತೀನಿ. ನೋಡಿ, ಪೂರ್ತಿ ಮುಗಿಸಿ ಆಗಿದೆ. ಈಗ ಲಾಸ್ಟಲ್ಲಿ ನಾವು ಒಂದು ಚೈನನ್ನು ಹಾಕಬೇಕು. ಆನಂತರ ಈ ದಾರವನ್ನು ಕಟ್ ಮಾಡಬೇಕು. ಈ ದಾರ ಎಳೆದ್ಬಿಟ್ರೆ ಕೊನೆಗೆ ಅದು ಹೊರಗಡೆ ಹೋಗುತ್ತೆ. ಆಮೇಲೆ ಈ ದಾರ ಎಳೆದ್ಬಿಟ್ರೆ ಇದು ನಾಟ್ ಆಗುತ್ತೆ. ನೋಡಿ, ತ್ರಿಬಲ್ ಕ್ರೋಶಾಯ್ ಈ ರೀತಿಯಾಗಿ ಬಂದಿದೆ. ಅದೇ ರೀತಿ ಡಬಲ್ ಕ್ರೋಶಾಯ್ ನೋಡಿ ಈ ರೀತಿಯಾಗಿ ಬಂದಿದೆ. ಇಲ್ಲಿ ನಾವು ಕ್ರೋಶದ ಮೇಲೆ 2 ದಾರವನ್ನು ಸುತ್ಕೊತೀವಿ. ಇಲ್ಲಿ ನಾವು 1 ದಾರವನ್ನು ಸುತ್ಕೊತೀವಿ. ಈಗ ನಾವು ಈ ಡಿಸೈನನ್ನು ಇಷ್ಟು ಸಣ್ಣದಾಗಿ ಹಾಕಿದ್ರೆ ಒಂದು ಸ್ಟಿಫಾಗಿ ಬರುತ್ತೆ. ಆನಂತರ ಏನಾಗುತ್ತೆ, ಸ್ವಲ್ಪ ದಪ್ಪನೂ ಕೂಡ ಬರುತ್ತೆ. ಆವಾಗ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕೆಲವರು ಮಾಡಲಿಕ್ಕೆ ಇದು ಒಂದು ಸುತ್ತು ಜಾಸ್ತಿ ಮಾಡ್ಕೊಬೇಕಲ್ಲ ಅಂತ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ನಮಗೆ ಎಲ್ಲ ಡಿಸೈನಿಗೂ ಕೂಡ ಸಿಂಗಲ್ ಕ್ರೋಶಾಯ್ ಹಾಗೆ ಡಬಲ್ ಕ್ರೋಶಾಯ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಇಷ್ಟು ಡಿಸೈನ್, ಈ ಸಿಂಗಲ್ ಕ್ರೋಶಾಯ್, ಡಬಲ್ ಕ್ರೋಶಾಯ್ ಹಾಗೂ ಇದನ್ನು ತ್ರಿಬಲ್ ಕ್ರೋಶಾಯನ್ನು ನಾವು ಕಲ್ತ್ಕೊಂಡಾಯಿತು. ಈಗ ನೆಕ್ಸ್ಟು ಸಣ್ಣ ಪುಟ್ಟ ಶಾಲಿಗೆ ಯೂಸ್ ಮಾಡುವಂಥ ಡಿಸೈನ್ಗಳು, ಆ ರೀತಿನೆಲ್ಲ ಕಲಿಯೋಣ. ಕೊನೆಗೆ ಉಲ್ಲನ್ನಲ್ಲಿ ಫ್ಲವರ್ ಮಾಡಿ, ಫ್ಲವರಿಂದ ಹೇಗೆ ಫ್ಲವರನ್ನು ಯಾವ್ಯಾವ ಫ್ಲವರ್ ಯಾವ್ಯಾವುದಕ್ಕೆ ಯೂಸ್ ಮಾಡೋದು ಅದನ್ನೆಲ್ಲ ಡೀಟೇಲ್ ಆಗಿ ನಾವು ನೋಡೋಣ. ನೋಡಿ, ನಾವು ಇದನ್ನು ಸಿಂಗಲ್ ಕ್ರೋಶಾಯ್ ಹಾಗೆ ಡಬಲ್ ಕ್ರೋಶಾಯ್ ಸೇರಿಸಿ ಮಾಡಿರೋದು. ಇದೇ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಇದರಲ್ಲಿ ಯಾವ ಇದು ಅಂದರೆ ಡಿಸೈನು, ಯಾವ ಕ್ರೋಶಾಯ್, ಡಬಲ್, ತ್ರಿಬಲ್, ಇದು ಸಿಂಗಲ್ ವಿತ್ ಡಬಲ್ ಹಾಕಿರೋದು ಜಸ್ಟ್ ಸಿಂಗಲ್ ಕ್ರೋಶಾಯ್. ಇದಿಷ್ಟರಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಉಲ್ಲನಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.